ಸುಲಿಗೆ ಮಾಡಿದ ಪಾಪಗಳಿಂದ ರತ್ನಾಕರನ ಬಾಯಿಂದ ರಾಮ ಅನ್ನುವ ಪದ ಕೂಡ ಉಚ್ಚಾರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾರಿಗಾಗಿ ಇಷ್ಟೆಲ್ಲ ಮಾಡಿದ್ನೋ ಅವರು ಸಂಪತ್ತು ಮಾತ್ರ ಹಂಚ್ಕೋತಾರೆ. ನನ್ನ ಪಾಪಗಳು ನನಗೆ ಮಾತ್ರ ರತ್ನಾಕರ ಯಮನ ರೂಪದಲ್ಲಿ ಕಾಣೋದಕ್ಕೆ ಶುರು ಆಗ್ತಾನೆ. ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ಅಧರ್ಮದ ಹಾದಿಯಲ್ಲಿದ್ದ ರತ್ನಾಕರ ಜಗತ್ತೇ ಪೂಜಿಸೋ ವಾಲ್ಮೀಕಿಯಾಗಿ ಬದಲಾದ ಕಥೆಯ ಜೊತೆಗೆ ಬಂದಿದ್ದೀನಿ. ಹಾದಿ ತಪ್ಪಿದ ಬೇಡ ಮೊದಲ ಮಹಾಕಾವ್ಯವನ್ನ ಬರೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ದೃಢ ಸಂಕಲ್ಪದಿಂದ ದೇವರ್ಷಿ ಆಗೋದಕ್ಕೆ ಸಾಧ್ಯನಾ? ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೀವನದಲ್ಲಿ ಮೇಲೆ ಬರೋದಕ್ಕೆ ಕುಲ ಮುಖ್ಯ ಅಲ್ಲ, ಗುಣ ಮತ್ತೆ ಅವನು ಮಾಡೋ ಕೆಲಸಗಳಿಂದ ವ್ಯಕ್ತಿಗೆ ಮೌಲ್ಯ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ವಾಲ್ಮೀಕಿ ಮಹರ್ಷಿಗಳು. ಇಂತಹ ವಾಲ್ಮೀಕಿ ಮಹರ್ಷಿಗಳ ಪೂರ್ವಾಪರವನ್ನ ತಿಳ್ಕೊಳ್ಳೋಣ. ಮನುಸ್ಮೃತಿಯನ್ನ ರಚಿಸಿದ ಮನುವಿನ ಬಗ್ಗೆ ನಮಗೆ ಗೊತ್ತಿದೆ. ಈ ಮನುವಿನ ವಂಶಸ್ಥ ಕಾರ್ತವೀರ್ಯಾರ್ಜುನ. ಇವನ ಮಕ್ಕಳು ತುಂಬಾ ದುರಹಂಕಾರಿಗಳು. ಇವರು ಒಂದು ಸಲ ಬೇಟೆ ಆಡೋದಕ್ಕೆ ಅಂತ ಕಾಡಿಗೆ ಹೋಗ್ತಾರೆ. ಬೇಟೆ ಆಡಿ ಆಡಿ ಇವರಿಗೆ ದಣಿವಾಗಿರುತ್ತೆ. ಅಲ್ಲೇ ಇದ್ದ ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಆಹಾರ ಕೇಳೋದಕ್ಕೆ ಹೋಗ್ತಾರೆ. ಜಮದಗ್ನಿಯ ಆಶ್ರಮದಲ್ಲಿ ಬೇಡಿದ್ದನ್ನ ಕೊಡುವಂತಹ ಕಾಮಧೇನು ಇರುತ್ತೆ. ಇದರ ಸಹಾಯದಿಂದ ಅವರು ಬಂದವರನ್ನೆಲ್ಲ ಸಂತೃಪ್ತಿ ಪಡಿಸ್ತಾ ಇದ್ರು. ಹಾಗೆ ಬೇಟೆಯಾಡಿ ಸುಸ್ತಾಗಿ ಬಂದವರದ್ದು ಹೊಟ್ಟೆ ತುಂಬ್ತಾ ಇತ್ತು. ಹೊಟ್ಟೆ ತುಂಬಿದ ನಂತರ ಸಂತೃಪ್ತಿಯಿಂದ ಹೋಗ್ಬೇಕು ತಾನೆ. ಆದ್ರೆ ಇವರೇನ್ ಮಾಡ್ತಾರೆ ಅಂದ್ರೆ ಮುನಿಗಳ ಆಶ್ರಮದಲ್ಲಿರುವಂತಹ ಕಾಮಧೇನುಗೆ ಕಣ್ಣು ಹಾಕ್ತಾರೆ. ಮುನಿಗಳು ಅದನ್ನ ಕೊಡೋದಿಲ್ಲ ಅಂದಾಗ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಜಮದಗ್ನಿಯ ಮಗ ಪರಶುರಾಮ ಇವರನ್ನ ಕೊಲ್ತಾರೆ. ತಪ್ಪಿಸಿಕೊಂಡ ಕಾರ್ತವೀರ್ಯ ಮತ್ತೆ ಕೆಲವರು ಓಡಿ ಹೋಗ್ತಾರೆ. ಅಲ್ಲಿಗೆ ಸುಮ್ಮನಾಗದ ಕಾರ್ತವೀರ್ಯಾರ್ಜುನ ಮತ್ತೆ ದಂಡು ಕಟ್ಟಿಕೊಂಡು ಬಂದು ಜಮದಗ್ನಿಯನ್ನ ಕೊಂದು ಕಾಮಧೇನುವನ್ನ ಅಪಹರಿಸ್ತಾರೆ. ತಂದೆಯ ಸಾವಿನಿಂದ ಕೋಪಗೊಂಡ ಪರಶುರಾಮರು ತಂದೆಯ ಸಾವಿಗೆ ಕಾರಣರಾದವರನ್ನ ಮಾತ್ರವಲ್ಲದೆ ಇಡೀ ಕ್ಷತ್ರಿಯ ಕುಲವನ್ನೇ ತನ್ನ ಪರಶು ಅಂದ್ರೆ ಕೊಡಲಿಯಿಂದ ನಾಶ ಮಾಡ್ತಾ ಬರ್ತಾರೆ. ಹೆದರಿದ ಕ್ಷತ್ರಿಯ ಕುಲದವರು ಊರು ಬಿಟ್ಟು ಕಾಡಿಗೆ ಬಂದು ಸೇರ್ಕೊಳ್ತಾರೆ. ಹೀಗೆ ಊರು ಬಿಟ್ಟು ಕಾಡು ಸೇರಿದ ಈ ಗುಂಪೆ ಮುಂದೆ ವ್ಯಾಧರು ಅಥವಾ ಬೇಡರಾಗ್ತಾರೆ. ಮೂಲದಲ್ಲಿ ಇವರು ಕ್ಷತ್ರಿಯರಾಗಿರೋದ್ರಿಂದಾನೇ ಅವರಲ್ಲಿ ಅಷ್ಟೊಂದು ಸಾಹಸ ಇರೋದು. ಬೇಡರ ಕಣ್ಣಪ್ಪ, ಏಕಲವ್ಯ, ಸಿಂಧೂರ ಲಕ್ಷ್ಮಣ ಇವರೆಲ್ಲ ಸಾಹಸ ಮೆರೆದ ಬೇಡರು. ಇಂತಹ ಬೇಡರ ಗುಂಪಲ್ಲಿ ಶೂರತ್ವ ಮತ್ತೆ ನಾಯಕತ್ವದ ಗುಣಗಳನ್ನ ಹೊಂದಿದ ಪ್ರಾಚೇತಸ ಮತ್ತೆ ವೃಕ್ಷಕನ್ನಿಕೆ ಅಥವಾ ಮಾನಿಷ ದಂಪತಿಗಳಿಗೆ ರತ್ನಾಕರ ಅನ್ನುವ ಮಗ ಹುಡ್ತಾನೆ. ದುಂಡು ದುಂಡಾಗಿದ್ದ ರತ್ನಾಕರನನ್ನ ಎಲ್ಲರೂ ಮುದ್ದಾಗಿ ದುಂಡ ಅಂತ ಕರೀತಾ ಇದ್ರು. ಬೇಡರ ಗುಂಪಿನಲ್ಲಿ ಕಾಡಿನಲ್ಲಿ ಬೆಳೀತಾ ದೊಡ್ಡದಾಗ್ತಾ ಇದ್ದ ಮಗು ತನ್ನ ಜೊತೆ ತನ್ನವರ ಕ್ರೌರ್ಯ ದರ್ಪಗಳನ್ನ ತುಂಬಿಕೊಂಡು ಬೆಳೀತಾ ಇತ್ತು. ಮುಂದೆ ರತ್ನಾಕರ ದೊಡ್ಡವನಾಗಿ ಮದುವೆಯಾಗಿ ಮಕ್ಕಳು ಕೂಡ ಆಗತ್ತೆ. ಸಂಪಾದನೆ ಜಾಸ್ತಿ ಬೇಕಲ್ವಾ? ಬೇಟೆಯ ಜೊತೆಗೆ ಸುಲಿಗೆ ದರೋಡೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಕಾಡುದಾರಿಯಲ್ಲಿ ಹೋಗೋರಿಗೆ ಮತ್ತೆ ಕಾಡಿನ ಜೀವ ಜಂತುಗಳಿಗೆ ರತ್ನಾಕರ ಯಮನ ರೂಪದಲ್ಲಿ ಕಾಣೋದಕ್ಕೆ ಶುರು ಆಗ್ತಾನೆ. ಹೀಗೆ ದಿನ ಸಾಕ್ತಾ ಇರ್ಬೇಕಾದ್ರೆ ಒಂದು ಸಲ ಒಬ್ಬ ಸಾಧು ಆ ಕಾಡುದಾರಿಯಾಗಿ ಹೋಗ್ತಾ ಇರ್ತಾರೆ. ಸಾಧುವನ್ನ ರತ್ನಾಕರ ಅಡ್ಡಗಡ್ತಾನೆ. ಸಾಧುಗಳು ಹೇಳ್ತಾರೆ, ದೋಚುವಂಥದ್ದು ನನ್ನಲ್ಲೇನೂ ಇಲ್ಲ. ದಾರಿಯಲ್ಲಿ ಹೋಗೋರು ಬರೋರನ್ನೆಲ್ಲ ಲೂಟಿ ಮಾಡ್ತೀಯಲ್ವಾ, ಇದನ್ನೆಲ್ಲ ಏನ್ ಮಾಡ್ತೀಯ ಅಂತ ಕೇಳಿದಾಗ ರತ್ನಾಕರ ಹೇಳ್ತಾನಂತೆ, ಇಷ್ಟೊಂದು ಸುಲಿಗೆ ಮಾಡೋದು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ. ಸರಿ, ನಿನ್ನ ಸಂಪಾದನೆಯಲ್ಲಿ ಅವರು ಪಾಲ್ ತಗೊಳ್ತಾರಲ್ವಾ, ಹಾಗೆ ನಿನ್ನ ಪಾಪದಲ್ಲಿ ಅವರು ಪಾಲ್ ತಗೊಳ್ತಾರ?
ಅಂತ ಒಮ್ಮೆ ಕೇಳಿ ಬಾ ಅಂತ ಹೇಳಿದಾಗ ರತ್ನಾಕರ ಮನೆ ಕಡೆ ಹೋಗ್ತಾನೆ. ಹೆಂಡತಿ ಹತ್ರ ಕೇಳ್ತಾನಂತೆ, ನನ್ನ ಸಂಪಾದನೆಯಲ್ಲಿ ದೊಡ್ಡ ಪಾಲು ಪಡೆಯೋದು ನೀನು ಅಂದಮೇಲೆ ನನ್ನ ಪಾಪದ ಕೆಲಸದಲ್ಲಿ ನಿನ್ನದು ದೊಡ್ಡ ಪಾಲಿದೆ, ನನ್ನ ಪಾಪವನ್ನ ನೀನು ಹಂಚ್ಕೊಳ್ತೀಯಾ ಅಂತ ಕೇಳಿದಾಗ ಹೆಂಡತಿ ನಿರಾಕರಿಸ್ತಾಳಂತೆ. ಮಕ್ಕಳಲ್ಲಿ ಕೇಳಿದಾಗ ಮಕ್ಕಳು ಕೂಡ ನಿರಾಕರಿಸ್ತಾರೆ. ಸುಲಿಗೆ ಮಾಡೋದಕ್ಕೆ ನಾವೇನು ನಿನಗೆ ಹೇಳಿದ್ವಾ, ನೀನು ತಂದು ಹಾಕಿದ್ದನ್ನ ನಾವು ತಿಂತಾ ಇದ್ದೀವಿ, ಆದ್ರೆ ಪಾಪದಲ್ಲಿ ಪಾಲ್ ತಗೊಂಡು ನಾವ್ಯಾಕೆ ನರಕಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ರತ್ನಾಕರನಿಗೆ ನಿಂತಲ್ಲೇ ತಲೆ ತಿರುಗೋದಕ್ಕೆ ಶುರು ಆಗುತ್ತೆ. ಯಾರಿಗಾಗಿ ಇಷ್ಟೆಲ್ಲ ಮಾಡಿದ್ನೋ ಅವರು ಸಂಪತ್ತು ಮಾತ್ರ ಹಂಚ್ಕೋತಾರೆ, ನನ್ನ ಪಾಪಗಳು ನನಗೆ ಮಾತ್ರ. ಓ, ಹಾಗಾದ್ರೆ ಇಷ್ಟು ದಿನ ನಾನು ಬದುಕಿದ್ದು ಬರೀ ಭ್ರಮೆಯಲ್ಲಿ, ನನ್ನವರು ಅನ್ನೋ ಮೋಹ ನನ್ನನ್ನ ಆವರಿಸಿಬಿಟ್ಟಿತ್ತು. ಇದೆಂಥ ಮೋಹ ಅಂತ ಅನಿಸಿ ಒಂದೇ ರಭಸದಲ್ಲಿ ಸಾಧುಗಳ ಹತ್ರ ಓಡಿ ಹೋಗ್ತಾನೆ. ಇಷ್ಟರ ತನಕ ನನ್ನ ಬುದ್ಧಿಗೆ ಕಣ್ಣಿಗೆ ಕವಿದಿದ್ದ ಪೊರೆ ಈಗ ಕಳಚಿ ಹೋಯಿತು. ನಾನು ಮಾಡಿದ ತಪ್ಪುಗಳ ಬಗ್ಗೆ ನನಗೆ ಅರಿವಾಗಿದೆ, ನನ್ನ ಭ್ರಮೆಯೆಲ್ಲ ಕಳೆದು ಹೋಯಿತು, ನನ್ನನ್ನು ಈ ಪಾಪಕೂಪದಿಂದ ಮುಕ್ತಗೊಳಿಸಿ ಅಂತ ಕಣ್ಣೀರು ಸುರಿಸಿ ಅಂಗಲಾಚಿ ಬೇಡ್ತಾನಂತೆ. ಒಂದೇ ಮನಸ್ಸಿನಿಂದ ರಾಮನಾಮ ಪಠಿಸಿ ಧ್ಯಾನಾಸಕ್ತನಾಗುವಂತ ಸಾಧುಗಳು ಹೇಳಿದಾಗ ಸುಲಿಗೆ ಮಾಡಿದ ಪಾಪಗಳಿಂದ ರತ್ನಾಕರನ ಬಾಯಿಂದ ರಾಮ ಅನ್ನುವ ಪದ ಕೂಡ ಉಚ್ಚಾರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಹೇಳೋದು, ದೇವರ ನಾಮಸ್ಮರಣೆ ಮಾಡೋದಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ. ಸಾಧುಗಳು ಬೇಡನಿಗೆ ಮರಗಳನ್ನ ತೋರಿಸಿ ಇದೇನು ಅಂತ ಕೇಳಿದಾಗ ಇದು ಮರ ಅಂತ ಹೇಳ್ತಾನೆ. ಕಣ್ಣು ಮುಚ್ಚಿ ಕೂತು ಮರ 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 ಅಂತ ಹೇಳ್ತಾ ಇರು, ಎಲ್ಲ ಒಳ್ಳೇದಾಗುತ್ತೆ ಅಂತ ಆಶೀರ್ವಾದ ಮಾಡಿ ಹೊರಟು ಹೋಗ್ತಾರೆ. ಬೇಡನಿಗೆ ವಿದ್ಯೆ ಇಲ್ಲ, ಸಂಸ್ಕಾರ ಇಲ್ಲ, ಆದ್ರೆ ಹಠ ಇತ್ತು. ಮರಗಳ ನಡುವೆ ಕೂತು ಪಂಚೇಂದ್ರಿಯಗಳ ಶಕ್ತಿಯನ್ನ ಏಕಾಗ್ರತೆಗೊಳಿಸಿ ಮರ 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 ಅಂತ ಜಪಿಸ್ತಾ ಅದೇ ಮುಂದೆ ರಾಮ 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 ಆಗಿ ಹೋಗುತ್ತೆ. ಹಸಿವೆ, ನಿದ್ರೆ, ಕಾಲದ ಪರಿವೆ ಇಲ್ಲದೆ ಧ್ಯಾನದಲ್ಲಿ ಮುಳುಗಿದ್ದ ತುಂಡ ರತ್ನಾಕರನ ಸುತ್ತ ಹುತ್ತ ಬೆಳೆಯುತ್ತೆ. ಮುಂದೆ ನಾರದ ಮುನಿಗಳ ಕರಸ್ಪರ್ಶದಿಂದ ಹುತ್ತ ಒಡೆದು ಹೋಗಿ ಅದರಿಂದ ಪಾಪ ಮುಕ್ತನಾದ ರತ್ನಾಕರ ಹೊರಗೆ ಬರ್ತಾರೆ. ಹುತ್ತ ಅಂದ್ರೆ ವಾಲ್ಮೀಕದಿಂದ ಬಂದವನಾದ್ದರಿಂದ ವಾಲ್ಮೀಕಿ ಅನ್ನೋ ಹೆಸರಿನಿಂದ ನಾರದ ಸಮೇತರಾದ ಸಪ್ತರ್ಷಿಗಳ ಆಶೀರ್ವಾದದಿಂದ ಮುಂದೆ ರಾಮಾಯಣದ ಕರ್ತೃವಾಗ್ತಾರೆ. ಇದು ಒಬ್ಬ ದರೋಡೆಕೋರ ಮಹಾನ್ ಜ್ಞಾನಿ ಹಾಗೂ ಕವಿಯಾದ ರಾಮ ಮಂತ್ರದ ಮಹಿಮೆಯ ಕಥೆ. ಇವರು ಜ್ಞಾನವನ್ನ ಪಡೆಯುವಾಗ ಹುತ್ತದಿಂದ ಹೇಗೆ ಆವೃತವಾಗಿದ್ರು ಹಾಗೆ ಮೋಕ್ಷ ಪಡೆಯುವಾಗಲೂ ಹುತ್ತ ಅಂದ್ರೆ ವಾಲ್ಮೀಕದಲ್ಲೇ ಐಕ್ಯರಾಗ್ತಾರೆ. ಉತ್ತರ ಭಾರತದ ಕೆಲವು ಕಥೆಗಳ ಪ್ರಕಾರ ವಾಲ್ಮೀಕಿ ಮಹರ್ಷಿ ಪ್ರಚೇತ ಮುನಿಗಳ ಮಗ. ಕಾಡಿನಲ್ಲಿ ದಾರಿ ತಪ್ಪಿ ಬೇಡರ ಕುಟುಂಬದಲ್ಲಿ ಬೆಳೆದ್ರು. ಇವರ ಹುಟ್ಟು ಮತ್ತೆ ಮೋಕ್ಷ ಉತ್ತರ ಭಾರತದ ತಮಸಾ ನದಿ ತೀರದಲ್ಲೇ ಆಯಿತು ಅಂತ ಇದೆ. ಅದೇನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಇಲ್ಲಿನ ನಮ್ಮ ಜನಪದರ ನಂಬಿಕೆ ಏನಂದ್ರೆ ವಾಲ್ಮೀಕಿ ಮಹರ್ಷಿಗಳು ಹುಟ್ಟಿ ಬೆಳೆದು ನಂತರ ಜ್ಞಾನ ಮತ್ತೆ ಮೋಕ್ಷ ಪಡೆದದ್ದು ಕರ್ನಾಟಕದಲ್ಲೇ ಅಂತ. ಅದಕ್ಕೆ ಪೂರಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದಲ್ಲಿ ಗುಹೆ ಮತ್ತು ಶಿವಲಿಂಗ ಇದ್ದು ಹೊರಗಡೆ ವಾಲ್ಮೀಕಿ ಮಹರ್ಷಿಯ ದೇವಸ್ಥಾನ ಇದೆ. ಹಾಗಾಗಿ ಕನ್ನಡ ಸಂಸ್ಕೃತಿ ಹಾಗೂ ಇತಿಹಾಸದೊಂದಿಗೆ ವಾಲ್ಮೀಕಿ ಮಹರ್ಷಿಗಳಿಗೆ ಅವಿನಾಭಾವ ಸಂಬಂಧ ಇದೆ. ಕರ್ನಾಟಕ ಸರ್ಕಾರ ಕೂಡ ಅಕ್ಟೋಬರ್ ತಿಂಗಳ ಆಶ್ವಯುಜ ಪೌರ್ಣಮಿಯಂದು ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ. ವಾಲ್ಮೀಕಿ ಅಂದ್ರೆ ಸಾಮಾಜಿಕ ಬದಲಾವಣೆಯ ಸಂಕೇತ. ಒಬ್ಬ ಸಾಮಾನ್ಯ ವ್ಯಕ್ತಿ ಕಠಿಣ ತಪಸ್ಸು ಮತ್ತೆ ಜ್ಞಾನದ ಮೂಲಕ ಮಹರ್ಷಿ ಆಗಬಹುದು ಅನ್ನೋದರ ಮೂಲಕ ಪರಿವರ್ತನೆಯ ಸಂದೇಶ ನೀಡಿದ ಇವತ್ತಿನ ವಾಲ್ಮೀಕಿ ಮಹರ್ಷಿಯ ಕಥೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಮ್ಮನ್ನ ಬೆಂಬಲಿಸ್ತಾ ಇರೋ ನಮ್ಮ ಎಲ್ಲಾ ಬಂಧುಗಳಿಗೆ ಧನ್ಯವಾದ.